ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 20ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾಕಂದರೆ ಸ್ನೇಹಿತರೆ, ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ಸೂಚಿಸಲಾಗಿದೆ ಗ್ರಹಗಳು. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಮಾಸಿಕ ಭವಿಷ್ಯ ಫೆಬ್ರವರಿ 2026 20ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ಸೂಚಿಸಲಾಗಿದೆ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಒಟ್ಟಾರೆಯಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಫೆಬ್ರವರಿ 2026 ಈ ತಿಂಗಳು ನಿಮಗೆ ಮುಖ್ಯ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ನಿಮ್ಮ ಬೇರುಗಳತ್ತ ಸೆಳೆಯಲಿದೆ. ಬ್ರಹ್ಮಾಂಡದ ದೃಷ್ಟಿ ಈಗ ನಿಮ್ಮ 4ನೇ ಮನೆಯ ಕುಂಭ ರಾಶಿಯಲ್ಲಿ ಮೇಲಿದೆ ಅಂತಲೇ ಹೇಳ್ಬೋದು. ಇದು ತಾಯಿ, ಮನೆ, ವಾಹನ ಮತ್ತು ಮಾನಸಿಕ ಶಾಂತಿಯ ಸ್ಥಾನ. ಇಲ್ಲಿ ನಡೆಯುತ್ತಿರುವ ಬೃಹತ್ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಲಿವೆ. ಮನೆ ನವೀಕರಣ, ಸ್ಥಳಾಂತರ ಅಥವಾ ನಿಮ್ಮ ಕನಸಿನ ಕಾರು ಖರೀದಿಸಲು ಸ್ನೇಹಿತರೆ ಇದು ಸಕಾಲ ಅಂತಲೇ ಹೇಳ್ಬೋದು. ಇದು ಒಳ್ಳೆಯ ತಿಂಗಳು ಖರೀದಿ ಮಾಡುವುದಕ್ಕೆ. ಆದರೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ ತಿಂಗಳ ಕೊನೆಯಲ್ಲಿ ಸ್ನೇಹಿತರೆ ರಾಹುವಿನೊಂದಿಗೆ ಸೇರುವುದರಿಂದ ಉದ್ವೇಗ ಹೆಚ್ಚಾಗಬಹುದು. ಮನೆ ಕಟ್ಟುವ ಉತ್ಸಾಹದಲ್ಲಿ ಮನೆಯೊಳಗಿನ ಶಾಂತಿ ಕೆಡದಂತೆ ಶಾಂತವಾಗಿರುವುದು ಬಹಳ ಮುಖ್ಯ. ಸೊ ಹಾಗಾಗಿ ಸ್ನೇಹಿತರೆ, ಇದು ಗ್ರಹಗಳ ಸಂಚಾರದಿಂದ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಈ ರೀತಿ ಭವಿಷ್ಯದಲ್ಲಿ ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ಗ್ರಹ ಸಂಚಾರ ಹೇಗಿರಲಿದೆ, ಯಾವ ಗ್ರಹ ಏನೆಲ್ಲ ಪ್ರಭಾವವನ್ನು ಬೀರಲಿದೆ ಅನ್ನೋದಾದರೆ, ಮಂಗಳ ನಿಮ್ಮ ರಾಶಿಯ ಅಧಿಪತಿ 3ನೇ ಮನೆಯಿಂದ ಸ್ನೇಹಿತರೆ ಉಚ್ಚ ಸ್ಥಿತಿಯಿಂದ ನಂತರ 4ನೇ ಮನೆಗೆ ಸ್ಥಳಾಂತರಗೊಂಡು ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಧೈರ್ಯ ಮತ್ತು ಪ್ರಯಾಣ, ನಂತರ ಗೃಹ ವಿಷಯಗಳಲ್ಲಿ ಉದ್ವೇಗ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಸೂರ್ಯ 4ನೇ ಮನೆಯಲ್ಲಿ ಕುಂಭದಲ್ಲಿ ವೃತ್ತಿಯ ಸ್ಥಾನಮಾನ ಮತ್ತು ಮನೆಯಲ್ಲಿ ಅಧಿಕಾರ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಬುಧ 4ನೇ ಮನೆಯಲ್ಲಿ ಕುಂಭದಲ್ಲಿ ಆಸ್ತಿ ಪತ್ರಗಳು ಮತ್ತು ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ಗುರು 8ನೇ ಮನೆಯಲ್ಲಿ ಮಿಥುನದಲ್ಲಿ ಸ್ನೇಹಿತರೆ ಪಿತ್ರಾರ್ಜಿತ ಆಸ್ತಿ ಮತ್ತು ಹಠಾತ್ ಲಾಭವನ್ನು ನೋಡಲಿದ್ದೀರಿ. ಇನ್ನು ಕೇತು 10ನೇ ಮನೆಯಲ್ಲಿ ಸಿಂಹದಲ್ಲಿ ಸಂಚಾರವನ್ನು ಮಾಡಲಿದೆ. ವೃತ್ತಿಯಲ್ಲಿ ವೈರಾಗ್ಯ ಅಥವಾ ಬದಲಾವಣೆಯನ್ನು ಸೂಚಿಸಲಾಗಿದೆ ಸ್ನೇಹಿತರೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಪ್ರಭಾವ ವೃಶ್ಚಿಕ ರಾಶಿಯವರಿಗೆ ಈ ರೀತಿ ಇರಲಿದೆ ಅಂತಲೇ ಹೇಳಬಹುದು. ಅದೇ ರೀತಿ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 3ನೇ ವಾರದಿಂದ 3ನೇ ಮನೆಯ ಉಚ್ಚ ಮಂಗಳನ ಪ್ರಭಾವದಿಂದ ಹೊಸ ಆಲೋಚನೆಗಳನ್ನು ಜಾರಿಗೆ ತರಲು ನಿಮಗೆ ಅದಮ್ಯ ಧೈರ್ಯ ಸಿಗಲಿದೆ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸಂವಹನವು ಪರಿಣಾಮಕಾರಿಯಾಗಿರುತ್ತದೆ. ತಿಂಗಳ ಅಂತ್ಯದಲ್ಲಿ ಕೆಲಸದ ಒತ್ತಡವು ಮನೆಯ ನೆಮ್ಮದಿಗೆ ಭಂಗ ತರಬಹುದು. ಆದ್ದರಿಂದ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಅಂತರವನ್ನು ಕಾಪಾಡಿಕೊಳ್ಳಿ. ಇನ್ನು 10ನೇ ಮನೆಯಲ್ಲಿರುವಂತಹ ಕೇತು ಪ್ರಭಾವದಿಂದ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಸ್ಥಿರತೆ ಕಾಡಬಹುದು. ಕೆಲಸದ ಬಗ್ಗೆ ಒಂದು ರೀತಿಯ ವೈರಾಗ್ಯ ಅಥವಾ ಏಕತನೆಯಿಂದ ಉದ್ಯೋಗ ಬಿಡುವಂತಹ ಆಲೋಚನೆ ನಿಮಗೆ ಬರಬಹುದು.
ಪದೇ ಪದೇ ನಾನು ಉದ್ಯೋಗವನ್ನು ಬಿಟ್ಬಿಡ್ತೀನಿ, ಹೊಸ ಉದ್ಯೋಗಕ್ಕೆ ಹೋಗ್ತೀನಿ ಅನ್ನೋ ಆಲೋಚನೆ ನಿಮ್ಮನ್ನು ಕಾಡಬಹುದು. ಆದರೆ ದಶಮಾಧಿಪತಿ ಸೂರ್ಯನು 4ನೇ ಮನೆಗೆ ಬರುವುದರಿಂದ ಸ್ತ್ರೀರಾಸ್ತಿ, ನಿರ್ಮಾಣ, ವಾಹನ ಅಥವಾ ಕೃಷಿ ರಂಗದಲ್ಲಿ ಇರುವವರಿಗೆ ಇದು ಅತ್ಯಂತ ಶುಭ ಸಮಯ. ಮನೆಯಿಂದಲೇ ಕೆಲಸ ಮಾಡುವವರಿಗೂ ಕೂಡ ಅಂದರೆ ವರ್ಕ್ ಫ್ರಮ್ ಹೋಮ್ ಸ್ನೇಹಿತರೆ ಉತ್ತಮ ಅವಕಾಶಗಳು ಸಿಗಲಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸ್ನೇಹಿತರೆ ಯಾವುದಕ್ಕೂ ಅತಿಯಾಗಿ ತಲೆಗೆ ಹಾಕೊಳ್ಳೋಕ್ಕೆ ಬೇಡಿ. ಈ ತಿಂಗಳಲ್ಲಿ ಸ್ನೇಹಿತರೆ ನಮ್ಮ ವೃತ್ತಿ ಜೀವನವನ್ನು ಚೇಂಜ್ ಮಾಡಬೇಕು, ನನ್ನ ಉದ್ಯೋಗವನ್ನು ಚೇಂಜ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದರೆ ಈವಾಗಲೇ ಅದನ್ನು ಮರೆತು ಬಿಡಬೇಕು. ಯಾಕಂದರೆ ಮುಂದಿನ ದಿನಗಳು ಸ್ನೇಹಿತರೆ ಒಳ್ಳೆಯ ದಿನಗಳನ್ನು ನೋಡಲಿದ್ದೀರಿ. ಸೊ ಅಲ್ಲಿ ತನಕ ಕಾಯುವುದು ಬಹಳ ಅಂದರೆ ಬಹಳ ಮುಖ್ಯ. ಇವಾಗಿರುವಂತಹ ಉದ್ಯೋಗವನ್ನೇ ಸ್ನೇಹಿತರೆ ಪ್ರಾರಂಭಿಸ್ಕೊಂಡು ಹೋಗುವುದು ಉತ್ತಮವಾಗಿರುತ್ತದೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಷ್ಟವಾಗಬಹುದು. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ 8ನೇ ಮನೆಯಲ್ಲಿರುವಂತಹ ಗುರುವು ಮಿಶ್ರ ಫಲ ನೀಡಲಿದ್ದಾರೆ. ಇದು ಉಳಿತಾಯಕ್ಕೆ ಅಡೆತಡೆ ತಂದರೂ ಅನಿರೀಕ್ಷಿತ ಧನ ಲಾಭವನ್ನು ತರಬಲ್ಲದು. ಪಿತ್ರಾರ್ಜಿತ ಆಸ್ತಿ ವಿಮೆಗೆ ಹಣ ಅಥವಾ ಸಂಗಾತಿಯ ಕಡೆಯಿಂದ ಹಣ ಬರುವಂತಹ ಸಾಧ್ಯತೆ ಇದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯವಾಗಿರುತ್ತದೆ. ಆದರೆ ಹೆಚ್ಚಿನ ಬಡ್ಡಿ ದರದ ಸಾಲಗಳನ್ನು ಮಾಡುವುದಕ್ಕೆ ಹೋಗಬೇಡಿ ಸ್ನೇಹಿತರೆ. ಮುಂದಿನ ದಿನದಲ್ಲಿ ಅವರಿಂದನೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳನ್ನ ಎದುರು ನೋಡಬೇಕಾಗುತ್ತದೆ. ಆರ್ಥಿಕವಾಗಿ ನಗದು ಹಣಕ್ಕಿಂತ ಆಸ್ತಿ ನಿರ್ಮಾಣದ ಕಡೆಗೆ ನಿಮ್ಮ ಗಮನವಿರುತ್ತದೆ. 4ನೇ ಮನೆಯ ಗ್ರಹಗತಿಗಳು ಮನೆ ಅಥವಾ ಐಷಾರಾಮಿ ವಾಹನ ಖರೀದಿಸಲು ಭಾರಿ ಹಣ ವ್ಯಯವಾಗುವುದನ್ನು ಸೂಚಿಸುತ್ತದೆ. ಶುಕ್ರನ ಪ್ರಭಾವದಿಂದ ಮನೆಯ ಒಳಾಂಗಣ ವಿನ್ಯಾಸ ಅಥವಾ ಹೊಸ ಗ್ಯಾಜೆಟ್ಗಳಿಗಾಗಿ ಹಣ ಖರ್ಚನ್ನು ಮಾಡಲಿದ್ದೀರಿ. ಸೊ ಹಾಗಾಗಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ದುಡುಕಿನ ನಿರ್ಧಾರ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ವೃತ್ತಿಯಲ್ಲಿ ಹಣಕಾಸಿನಲ್ಲಿ ಬೇಡ ಈ ತಿಂಗಳು ಎಂದು ಗ್ರಹಗಳು ಸೂಚಿಸುತ್ತಿದೆ. ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ, ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಫೆಬ್ರವರಿ 24ರ ನಂತರ ಮಂಗಳನು 4ನೇ ಮನೆಗೆ ಪ್ರವೇಶಿಸಿ ಧನಯೋಗವನ್ನು ರೂಪಿಸುವುದರಿಂದ ಮನೆಯಲ್ಲಿ ಸ್ನೇಹಿತರೆ ಧನ ಲಾಭ ಇದೆ ಎಂದು ಪದೇ ಪದೇ ಸ್ನೇಹಿತರೆ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಲಿದೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಹಣ ಖರ್ಚು ಆಗಲಿದೆ ಸ್ನೇಹಿತರೆ. ಇನ್ನು ಫೆಬ್ರವರಿ 23ರಂದು ಮಂಗಳನು ಸ್ನೇಹಿತರೆ 4ನೇ ಮನೆಗೆ ಪ್ರವೇಶಿಸಿದ ನಂತರ ಅಂಗಾರಕ ಯೋಗ ರೂಪಿಸುವುದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಅಪಘಾತಗಳು, ವಿದ್ಯುತ್ ಅವಘಡ ಅಥವಾ ಜಾರಾಗಬಹುದು ಸ್ನೇಹಿತರೆ. ಆಗದಂತೆ ನೋಡಿಕೊಳ್ಳಿ. ವಾಹನ ಚಾಲನೆ ಮಾಡುವಾಗ ತುಂಬ ಎಚ್ಚರವಿರಲಿ. ಭಾವೋದ್ವೇಗದಲ್ಲಿದ್ದಾಗ ಚಾಲನೆ ಮಾಡುವುದಕ್ಕೆ ಹೋಗಬೇಡಿ. 4ನೇ ಮನೆಯಲ್ಲಿ ಅನೇಕ ಗ್ರಹಗಳು ಸೇರುವುದರಿಂದ ಎದೆ, ಹೃದಯ ಅಥವಾ ಶ್ವಾಸಕೋಶದ ಬಗ್ಗೆ ಎಚ್ಚರಿಕೆ ಅಗತ್ಯ. ರಕ್ತದೊತ್ತಡ ಅಥವಾ ಹೃದಯದ ಸಮಸ್ಯೆ ಇರುವವರು ನಿಯಮಿತವಾಗಿ ಔಷಧಿಯನ್ನು ಸೇವಿಸಿ. ಕೌಟುಂಬಿಕ ಒತ್ತಡವು ಮಾನಸಿಕ ಆತಂಕಕ್ಕೆ ಕಾರಣವಾಗಬಹುದು ಸ್ನೇಹಿತರೆ. ಸೊ ಹಾಗಾಗಿ ಸಣ್ಣ ಪುಟ್ಟ ವಾದ ವಿವಾದ ಜಗಳ ಕುಟುಂಬದಲ್ಲಿ ಮನಸ್ತಾಪ ಏನೇ ಇದ್ದರೂ ಕೂಡ ನಿಮ್ಮ ತಲೆಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ. ಈ ತಿಂಗಳು ಆದಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ. ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ರಾಹುವಿನಿಂದಾಗಿ ಅಂದರೆ 4ನೇ ಮನೆಯ ರಾಹುವಿನಿಂದಾಗಿ ತಾಯಿಯೊಂದಿಗೆ ಭಿನ್ನಾಭಿಪ್ರಾಯವು ವೃಶ್ಚಿಕ ರಾಶಿಯವರಿಗೆ ಬರಬಹುದು ಅಥವಾ ಅವರ ಆರೋಗ್ಯದ ಕಡೆ ಗಮನ ನೀಡಬೇಕಾಗಬಹುದು. ಕುಟುಂಬ ಜೀವನವೇ ಈ ತಿಂಗಳು ಮುಖ್ಯ ಅಂಶ. ಮನೆಯಲ್ಲಿ ಅತಿಥಿಗಳ ಆಗಮನ, ರಿಪೇರಿ ಕೆಲಸ ಅಥವಾ ಶುಭ ಸಮಾರಂಭಗಳ ಯೋಜನೆಯಿಂದ ಮನೆ ಗದ್ದಲದಿಂದ ಕೂಡಿರುತ್ತದೆ. ಇದು ಸಂತೋಷವನ್ನು ತಂದರೂ ಗೊಂದಲವನ್ನು ತರಬಹುದು. 4ನೇ ಮನೆಯ ರಾಹುವಿನಿಂದ ಸ್ನೇಹಿತರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿಗಿಂತ ಜವಾಬ್ದಾರಿಗಳೇ ಹೆಚ್ಚಾಗಿರುತ್ತದೆ. ಸಂಗಾತಿಯೊಂದಿಗೆ ಸೇರಿ ಮನೆಯ ಕೆಲಸಗಳನ್ನು ತೊಡಗಿಸಿಕೊಳ್ಳುವುದು ಉತ್ತಮ. ನಿಮ್ಮ ನಡುವಿನ ಬಂಧವನ್ನು ಗಟ್ಟಿಗೊಳಿಸುತ್ತದೆ. ಹಳೆಯ ಕುಟುಂಬದ ರಹಸ್ಯಗಳನ್ನು ಕೆದಕಬೇಡಿ. ಇದು ವೃಶ್ಚಿಕ ರಾಶಿಯವರ ಸ್ವಭಾವವಾದರೂ ಈ ತಿಂಗಳು ಮೌನವಾಗಿರುವುದು ಒಳಿತು. ಯಾಕಂದರೆ ಹಳೆಯ ವಿಷಯಗಳನ್ನು ಸ್ನೇಹಿತರೆ ವಿಷಯಗಳನ್ನು ಕೆದಕಬೇಡಿ. ಯಾಕಂದರೆ ಅದೇ ರೀತಿ ಸ್ನೇಹಿತರೆ ಸಣ್ಣ ಪುಟ್ಟ ಮಾತು, ಸಣ್ಣ ಪುಟ್ಟ ವಾದ ವಿವಾದಗಳು ಏನಾಗುತ್ತೆ ದೊಡ್ಡ ಜಗಳವಾಗಿ ವರ್ತಿಸಬಹುದು.
ಸೊ ಹಾಗಾಗಿ ಈ ತಿಂಗಳು ಹಳೆಯ ರಹಸ್ಯಗಳನ್ನು ವಿಷಯಗಳನ್ನು ಯಾವುದೇ ಮನಸ್ತಾಪ ಇದ್ದಲ್ಲಿ ಅವನ್ನೆಲ್ಲ ಕೆದಕಕ್ಕೆ ಹೋಗಬೇಡಿ ಸ್ನೇಹಿತರೆ, ಅದನ್ನು ಮಾತನಾಡುವುದಕ್ಕೆ ಹೋಗಬೇಡಿ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಅಂದರೆ, ಸಂಶೋಧನೆ, ಗುಪ್ತ ವಿದ್ಯೆಗಳು ಅಥವಾ ಇತಿಹಾಸ ಅಭ್ಯಾಸವನ್ನು ಮಾಡುವವರಿಗೆ 8ನೇ ಮನೆಯ ಗುರುವು ಅದ್ಭುತ ಒಳನೋಟಗಳನ್ನು ನೀಡಲಿದ್ದಾರೆ. ಇಂಜಿನಿಯರಿಂಗ್ ಅಥವಾ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವವರಿಗೆ ತಿಂಗಳ ದ್ವಿತೀಯಾರ್ಧವು ಅತ್ಯಂತ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ. ಅದೇ ರೀತಿ ಶಾಲಾ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿನ ಗದ್ದಲದಿಂದಾಗಿ, ಮನೆಯಲ್ಲಿಂದ ಸಮಸ್ಯೆಗಳಿಗಾಗಿ ಏಕಾಗ್ರತೆ ಕಷ್ಟವಾಗಬಹುದು. ಓದಲು ಶಾಂತವಾದ ಸ್ಥಳವನ್ನು ಹುಡುಕಿಕೊಳ್ಳುವುದು ಅನಿವಾರ್ಯ. ಹೆಚ್ಚುವರಿ ಶ್ರಮ ಹಾಕಿದರೆ ಮಾತ್ರ ಉತ್ತಮ ಫಲಿತಾಂಶಗಳನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಸೊ ಹಾಗಾಗಿ ಸರಿಯಾದ ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಒಂದು ದಾರಿ ಮಾಡಿಕೊಡಲಿದೆ ಸ್ನೇಹಿತರೆ. ಇನ್ನು ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ. ತುಂಬ ಗದ್ದಲ ಇದ್ದ ಪ್ಲೇಸಲ್ಲಿ ಓದುವುದರಿಂದ ಸ್ನೇಹಿತರೆ ಒತ್ತಡ ಹೆಚ್ಚಾಗಲಿದೆ, ನಿಮಗೆ ಆತಂಕ ಜಾಸ್ತಿಯಾಗಲಿದೆ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ವೃಶ್ಚಿಕ ರಾಶಿಯವರು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಎಷ್ಟೇ ಸಮಸ್ಯೆಗಳು, ಅಡೆತಡೆಗಳು, ಕಷ್ಟಗಳು, ವಿಳಂಬಗಳು ಇದ್ದಲ್ಲಿ ಈ ಸಣ್ಣ ಪುಟ್ಟ ಪ್ರತಿಯೊಬ್ಬರು ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಕೌಟುಂಬಿಕ ಶಾಂತಿಗಾಗಿ ಮತ್ತು ಚತುರ್ಥ ಭಾವದ ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ವೃಶ್ಚಿಕ ರಾಶಿಯವರು ನಾನು ಹೇಳುವಂತಹ ಪರಿಹಾರಗಳನ್ನು ತಪ್ಪದೇ ಮಾಡಬೇಕಾಗುತ್ತದೆ. ಗೃಹ ಶುದ್ಧಿ ಅಂದರೆ ರಾಹುವಿನ ಪ್ರಭಾವವನ್ನು ತಗ್ಗಿಸಲು ಮನೆಯನ್ನು ಸ್ವಚ್ಛವಾಗಿಡಿ. ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಬಳಸಿ ಉತ್ತಮ. ಇದು ನಕಾರಾತ್ಮಕ ಶಕ್ತಿಯನ್ನು ಹೊರದೂಡುತ್ತದೆ. ಅದೇ ರೀತಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಿ. ಇದು ನಿಮ್ಮ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಲು ಮತ್ತು ಮನೆಯಲ್ಲಿ ಶಾಂತಿಯಾಗಿ ನೆಲೆಸಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ. ಇನ್ನು ಪ್ರತಿದಿನ ತಾಯಿಯ ಪಾದಸ್ಪರ್ಶವನ್ನು ಮಾಡಿ ಆಶೀರ್ವಾದವನ್ನು ಪಡೆಯಿರಿ. ಸೋಮವಾರದಂದು ಅವರಿಗೆ ಬೆಳ್ಳಿಯ ವಸ್ತು ಅಥವಾ ಬಿಳಿ ಬಣ್ಣದ ಬಟ್ಟೆಯ ಉಡುಗೊರೆಯನ್ನು ನೀಡಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡುತ್ತದೆ. ಅದೇ ರೀತಿ ವಿಶೇಷವಾಗಿ ವಿದ್ಯಾರ್ಥಿಗಳು ಹನುಮಾನ್ ಚಾಲಿಸವನ್ನು ಪಠಿಸಿ. ಇನ್ನು ಪ್ರಯಾಣದ ವೇಳೆ ರಕ್ಷಣೆಗಾಗಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕಾಗುತ್ತದೆ. 11 ಬಾರಿ ಹನುಮಾನ್ ಚಾಲಿಸವನ್ನು ಹೇಳಿ ಸ್ನೇಹಿತರೆ. ಎಷ್ಟೇ ಕಷ್ಟ ಇರಲಿ, ಸಮಸ್ಯೆ ಇರಲಿ, ಅಡೆತಡೆಗಳಿರಲಿ, ವಿಳಂಬಗಳಿರಲಿ, ತೊಂದರೆ ಇರಲಿ, ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಪ್ರತಿ ಭಾನುವಾರ ಸ್ನೇಹಿತರೆ ಸೂರ್ಯದೇವರಿಗೆ ಅಗ್ರವನ್ನು ನೀಡಿ. ಅಗ್ರವನ್ನು ನೀಡಬೇಕಾದ್ರೆ ಆ ನೀರಿಗೆ ಸ್ನೇಹಿತರೆ ಕುಂಕುಮವನ್ನು ಬೆರೆಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುತ್ತಾ ಅಗ್ರವನ್ನು ನೀಡುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡಲಿದ್ದೀರಿ. ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಬಹುದು. ಸೊ ಹಾಗಾಗಿ ವೃಶ್ಚಿಕ ರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ತೊಂದರೆಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.